ಅವನ್ ಯಾವನ್ ಪೊಲೀಸ್ನವನು ಸಿವಿಲ್ ಮ್ಯಾಟರ್ನಲ್ಲಿ ಇಂಟರ್ಫಿಯರ್ ಹಾಕೆ ಅವನು ಸೇರ್ಸ್ ಒಳಗಡೆ ಹಾಕ್ಬಿಡ್ಬೇಕು. ಬಹಳ ಕಷ್ಟ ಇದೆ ಬೆಂಗಳೂರಿನಲ್ಲಿ ಪ್ರಾಪರ್ಟಿಗಳನ್ನ ಮೇಂಟೈನ್ ಮಾಡ್ಕೊಳ್ಳೋದು ಬಹಳ ಕಷ್ಟ ಇದೆ. ವಯಸ್ಸಾದವ್ರಿಗೆ, ಒಬ್ಬೊಬ್ರೆ ಇರೋರ್ಗೆ, ಯಾರು ಇಲ್ಲ ಅಂತನ್ನೋರ್ಗೆ, ನಿರ್ಗತಿಕರಿಗೆ ಇವತ್ತು ಪ್ರಾಪರ್ಟಿ ಮೇಂಟೈನ್ ಮಾಡ್ಕೊಳ್ಳೋದು ಬೆಂಗಳೂರಿನಲ್ಲಿ ಕಷ್ಟ ಇದೆ. ಒಂದು ಉರಿತಿರೋ ಕ್ಯಾಂಡ್ಲಿಂದ ಇನ್ನೊಂದು ಕ್ಯಾಂಡ್ಲನ್ ಹಚ್ಬೋದು, ಗೊತ್ತಾಯ್ತಲ್ಲ. ಆರೋಗಿರೋ ಕ್ಯಾಂಡ್ಲಿಂದ ಅಲ್ಲ, ನಿಮ್ಮವನ್ಗಿದ್ದಿದ್ದು ಆರೋಗಿರೋ ಕ್ಯಾಂಡ್ಲ್. ಬೆಟ್ಟಕ್ಕೆಲ್ಲ ಏಣಿ ಹಾಕ್ಬೇಡಿ, ಅದೆಲ್ಲ ಹತ್ತದ್ ಕಷ್ಟ, ಗೊತ್ತಾಯ್ತಲ್ಲ. ಅವ್ರ ಮುಖ ನೋಡಿ ಒಂದ್ ಚಾನ್ಸ್ ಕೊಡೋಣ ನಿಮ್ಗೆ ಅಂತಿದ್ದೀನಿ. ಇಲ್ದೆ ಹೋದ್ರೆ ಆ ಕಾನೂನು ಇದೆಯೋ ಏನಿದೆಯೋ ಅದ್ರ ಪ್ರಕಾರ ಬರೀತೀವಿ, ಮೆರಿಟ್ಸ್ ಮೇಲೆ ಅಷ್ಟೇ ಇರೋದು. ಅವ್ರ ಪ್ರಾಪರ್ಟಿನಲ್ಲಿ ನೀವು ಹೋಗ್ಬಿಟ್ಟು ಫೋರ್ಸಿಬಲ್ ಆಗಿ ಕೂತ್ಕೊಂಡ್ಬಿಟ್ಟು ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗಿ ಸೆಟಲ್ ಮಾಡೋದು. ಅವ್ನು ಯಾವನ್ ಪೊಲೀಸ್ನವನು ಸಿವಿಲ್ ಮ್ಯಾಟರ್ನಲ್ಲಿ ಇಂಟರ್ಫಿಯರ್ ಹಾಕೆ ಅವನು ಸೇರ್ಸ್ ಒಳಗಡೆ ಹಾಕ್ಬಿಡ್ಬೇಕು. ಇವತ್ತಿನ ದಿವಸ ಹಂಗಾಗೋಗ್ಬಿಟ್ಟಿದೆ. ಕಾಕಿ ಬಟ್ಟೆ ಹಾಕೊಂಡಿದ್ದೀನಿ ಅಂತ ಮಾತ್ರಕ್ಕೆ ಪ್ರಾಪರ್ಟಿ ರೈಟ್ಸ್ಗೆಲ್ಲ ಇಂಟರ್ಫಿಯರ್ ಮಾಡೋದಕ್ಕೆ ಎಲ್ಲಿದೆ ಅವ್ರಿಗೆ? ಅಂತ ಪೊಲೀಸ್ನವ್ರು ಯಾರು ಇದ್ರೆ ಕರ್ಕೊಂಬನ್ನಿ ನಮ್ ಕೋರ್ಟ್ ಮುಂದೆ. ಅವ್ರದ್ದು ವರದಿ ಬಿಚ್ಚಿಸ್ಬಿಟ್ಟು ಇರುತ್ತಲ್ಲ ಅವ್ರದ್ದು ಬಟ್ಟೆ, ಭುಜಕೀರ್ತಿಗಳು, ಟಾರು ಗೀರು ಎಲ್ಲ, ಅದೆಲ್ಲ ಕಿತ್ತಾಕಿಸ್ಬಿಟ್ಟು ಶರಣಾಗತಿ ಹೊಂದಿಸಿ ಮನೆಗೆ ಕಳಿಸ್ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಪೊಲೀಸ್ನವ್ರನ್ನ ಅವ್ರಿಗೇನೋ ಅಷ್ಟೋ ಇಷ್ಟ ಕೊಟ್ಟು ಸರಿ ಮಾಡ್ಕೊಂಡ್ಬಿಡಿ ಅಂತ ನಿಮ್ಗೆ ಹೆದರ್ಸಿದ್ರು. ಆಮೇಲಿಂದ ನೀವು ಹಿರಿಯ ಅಧಿಕಾರಿಗಳನ್ನ ಸಂಪರ್ಕ ಮಾಡಿದ್ರಿ, ಹಿರಿಯ ಅಧಿಕಾರಿಗಳೆಲ್ಲ ಹೇಳದ್ಮೇಲಿಂದ ವಾಪಸ್ ನಿಮ್ಮನ್ನ ಜಾಗದ ಕೊಡಿಸಿ ಕೇಸ್ ಹಾಕ್ಸ್ಕೊಳ್ಳಿ ಅಂತ ಬಂತು. ಇದೆಲ್ಲ ನನಗೆ ನೆನಪಲ್ಲಿದೆ, ಗೊತ್ತಾಯ್ತಲ್ಲ. ಇಷ್ಟೇ ನಿಮ್ ಕೇಸ್ ಇರ್ತಕ್ಕಂಥದ್ದು. ನಾನು ಓನರ್ ಆಫ್ ದಿ ಪ್ರಾಪರ್ಟಿ, ಅವ್ರದ್ದೇನೋ ಡಾಕ್ಯುಮೆಂಟ್ ಮಾಡ್ಕೊಂಡಿದ್ದಾರೆ, ಅದು ಕಚಡ ಡಾಕ್ಯುಮೆಂಟ್, ಅದಕ್ಕೆ ಸಂಬಂಧ ಇಲ್ಲ. ಆ ವಿಶಾಲಾಕ್ಷಿ ಅನ್ನೋದಕ್ಕೂ ಈ ಪ್ರಕರಣಕ್ಕೂ ಏನೂ ಸಂಬಂಧ ಇಲ್ಲ. ಅವ್ರು ಮಾಡಿರೋ ಗಿಫ್ಟ್ ಡೀಡಿನ ಮೇಲೆ ಇವರೆಲ್ಲ ಮಾಡೋ ಪ್ರಶ್ನೆನೇ ಬರೋದಿಲ್ಲ. ಹಾಗಾಗಿ ಇದ್ಯಾವುದು ನಡೀತಕ್ಕಂಥದ್ದಲ್ಲ ಅಂತ. ದಟ್ಸ್ ಆಲ್ ಯುವರ್ ಕೇಸ್. ನಾನೇನಾರು ಅಪೀಲ್ ಏನಾರು ವಜಾ ಮಾಡಿದ್ರೆ ಸುಮ್ನೆ ಗಿಮ್ನೆ ಮಾಡೋದಿಲ್ಲ. ಅಪೀಲ್ನ ವಜಾ ಮಾಡೋದ್ರ ಜೊತೆಗೆ ಜೈಲು ಇತ್ಯಾದಿಗಳನ್ನೂ ಹೇಳ್ತೀನಿ. ಅದು ಕೊಡು 1977 24-21 ತಮ್ಮ ಮೇಡಮ್ಗೆ ಮೊನ್ನೆ ಓದ್ ತೋರಿಸಿದ್ದೀನಿ, ಗೊತ್ತಾಯ್ತಲ್ಲ. ಅದಷ್ಟಕ್ಕೆ ಬಿಡುವಂತ ಪ್ರಶ್ನೆ ಇಲ್ಲ. ಸುಳ್ಳು ಪಳ್ಳು ಅಂತ ಗೊತ್ತಾಗಿ ಕೋರ್ಟ್ ನಲ್ಲೆಲ್ಲ ಬಂದು ಸುಳ್ಳು ಪಳ್ಳೆಲ್ಲ ಹಾಕೊಂಡು ಬಂದಿರುವಂತ ವ್ಯಕ್ತಿಗಳಿಗೆ ಸರಿಯಾದ ಶಿಕ್ಷೆಯನ್ನು ವಿಧಿಸಬೇಕು ಅಂತ 77ನೇ ಇಸ್ವಿನಲ್ಲಿ ಸುಪ್ರೀಂ ಕೋರ್ಟ್ನವ್ರು ಹೇಳ್ಬಿಟ್ಟಿದ್ದಾರೆ. ಅಂತ ಸಂದರ್ಭದಲ್ಲಿ ಯಾವ್ದಾದ್ರು ಪ್ರಕರಣ ಇದ್ದು ಕೋರ್ಟ್ಗೆ ಮನವರಿಕೆ ಆದ್ರೆ, ಮಾಡ್ತಿರ್ತಕ್ಕಂಥದ್ದು ಚಿದ್ವಿನ್ಯ ಕುಕೃತ್ಯ ಅನ್ನೋದು ಮನವರಿಕೆ ಆದ್ರೆ, ಆಗ ಅವ್ರ ಮೇಲೆ ಇಂಡಿಯನ್ ಪೀನಲ್ ಕೋಡ್ ಅಲ್ಲಿ ಕೂಡ ಏನ್ ಬೇಕೋ ಅದರ ಆಕ್ಷನ್ ತೆಗೆದುಕೋಬೇಕು ಅಂತ 5ನೇ ಪ್ಯಾರಾಗ್ರಾಫ್ ಅಲ್ಲಿ ಬರ್ದಿದ್ದಾರೆ ಸುಪ್ರೀಂ ಕೋರ್ಟ್ನವ್ರು 77ನೇ ಇಸ್ವಿನಲ್ಲಿ. ಇನ್ನೊಂದು 4-5 ವರ್ಷ ಹೋದ್ರೆ ಈ ಜಜ್ಮೆಂಟ್ ಬಂದು 50 ವರ್ಷ ಆಗುತ್ತೆ. ಇನ್ನೂ ಮುನ್ನೋ ನಾವು ಅಯ್ಯೋ ಪಾಪ ಅಂತ ಎಷ್ಟು ದಿನ ಅಂತ ಇರೋದು. ಇದು ನನ್ನ ಮನಸ್ಸಿಗೆ ಬಂದಿರೋ ಪ್ರಕಾರ ಇದು ಸರಿಯಾಗಿದೆ. ಪೊಲೀಸ್ನವ್ರು ಬುದ್ಧಿ ಕಲಿಸೋದಕ್ಕೆ, ಇಂಥ ಅನ್ಸ್ಕ್ರೂಪುಲಸ್ ಎಲಿಮೆಂಟ್ಸ್ಗೆ ಸರಿಯಾಗಿ ಪಾಠ ಕಲಿಸೋದಕ್ಕೆ ಈ ಪ್ರಕರಣ ಸ್ಪಷ್ಟವಾಗಿದೆ ಅಂತ ಅನ್ನಿಸ್ತಾ ಇದೆ. ತಪ್ಪಾಗಿದೆ ಅಂತ ಗೊತ್ತಾದಾಗ ತಕ್ಷಣ ರೀಟ್ರೇಸ್ ಮಾಡ್ಬೇಕು. ಮನುಷ್ಯ ಸಹಜವಾಗಿ ತಪ್ಪುಗಳಾಗುತ್ತೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಸಮ್ ಮಿಸ್ಟೇಕ್ಸ್ ವಿಲ್ ಕ್ರೀಪ್ ಇನ್. ಆಸೆ, ಆಕಾಂಕ್ಷೆ, ಪ್ರಾಪರ್ಟಿ ಬೇಕು, ನನ್ಗೂ ಇರ್ಬೋದು. ಹಿ ಮೇ ಬಿ ಡ್ಯೂಪ್ಡ್, ಹಿ ಮೈಟ್ ಹ್ಯಾವ್ ಬೀನ್ ಡ್ಯೂಪ್ಡ್. ಐ ಆಮ್ ನಾಟ್ ಸೇಯಿಂಗ್ ನೋ. ಅವ್ರಿಗೆ ಯಾರು ಹೇಳ್ಕೊಟ್ಟವ್ರು, ಮಾಡ್ಕೊಟ್ಟವ್ರು. ಮಂಜುಳಮ್ಮನ ಹತ್ರ ಬಂದಿದ್ರು ಅಂತ ಇಟ್ಕೊಳ್ಳಿ, ಈ ತರ ತಗೋಬೇಕು ಅಂತಿದ್ದೀನಿ ಅಂತ. ನೀವೇನ್ ಮಾಡ್ತೀರಮ್ಮ? ಬೇಡ ಅಂತಿರ್ತಾನೆ. ಯಾಕೆ ಅಂದ್ರೆ ನಮ್ಗೆ BA LLB ಓದಿ ಗೊತ್ತಿದೆ, ಏನ್ ಮಾಡಿದೀವಿ ಅಂತ ಗೊತ್ತಿರುತ್ತೆ, ಕಾನೂನು ಗೊತ್ತಿರುತ್ತೆ, ಎಲ್ಲ ನೋಡಿರ್ತೀವಿ ನಾವು. ರೆಕಾರ್ಡ್ ಮೇಲೆ ನೋಡ್ತೀವಿ, ಇದಕ್ಕೆ ಇವ್ರಿಗೆ ಎಲ್ಲಿಗೆ ಬಂತು ತಗೊಂಬ ಅಂತ ಕೇಳ್ತೀವಿ, ಟ್ರೇಸ್ ಮಾಡ್ತೀವಿ ಟೈಟಲ್ನ. ಇವ್ರಿಗೆ ಮುಂಚೆ ಎಲ್ಲಿತ್ತು ಅಂತ ಕೇಳ್ತೀವಿ, ಇದು ಯಾರ ಹೆಸರಿನಲ್ಲಿ ಇದೆ ಅಂತ ಕೇಳ್ತೀವಿ, ಎನ್ಕಂಬೆನ್ಸ್ ಸರ್ಟಿಫಿಕೇಟ್ ತಗೊಂಡ್ ಬಾ ಅಂತ ಕೇಳ್ತೀವಿ. ಅಲ್ಲಮ್ಮ, 1.5 ಲಕ್ಷ ರೂಪಾಯಿ ಇದೆ ಇವತ್ತಿನ ದಿವಸ. ಅದ್ಯಾವ್ದೋ ಬೈಕು, ಮೋಟರ್ ಸೈಕಲ್, ಆಯ್ತಾ? 1,80,000 ರೂಪಾಯಿ ಆ ಮೋಟರ್ ಬೈಕ್. ಅದೆಂತದೋ ಅಪಾಚಿ. ಬಿಕಾಸ್ ಐ ಗಾಟ್ ಒನ್ ಫಾರ್ ಮೈ ಸನ್, ಯು ಸಿ, ಐ ನೋ ದಿ ಪ್ರೈಸ್. ಅಲ್ಲೆಲ್ಲ ಬಿಟ್ಬಿಟ್ಟು ಬಂದ್ಬಿಡ್ತೀನಿ ಅಂದ್ರೆ ನನ್ಗೆ ಇಲ್ಲಿ ಪಕ್ಕ ಅಂತ ಇತ್ತು. ಅಲ್ವೋ ಮಳೆ ಬರ್ತಿದೆ, ಅಲ್ಲೆಲ್ಲ ಬಿಟ್ಟು ಬರ್ತೀನಿ ಅಂತ, ನಾಳೆ ಬೆಳಗ್ಗೆ ಇರ್ಬೇಕಲ್ಲ ಬೈಕು ಅಂತ. ಕೊನೆಗೆ ಏನೋ ಮಾಡಿ ಎಲ್ಲೋ ಒಂದು ಫ್ರೆಂಡ್ ಮನೆ ಹುಡುಕ್ಸಿ ಅಲ್ಲೆಲ್ಲ ಒಂದು ಕಾಂಪೌಂಡ್ ಅಲ್ಲಿ ಇಟ್ಟು ಬೀಗ ಎಲ್ಲ ಸರಿಯಾಗಿ ಹಾಕೊಂಡ್ 1,80,000 ರೂಪಾಯಿ ನನ್ನ ಬೈಕ್ನ ದೇಖ್ಭಾಲ್ ಮಾಡೋದಕ್ಕೆ ನಾನು ಇಷ್ಟನ್ನೆಲ್ಲ ಹೇಳ್ಬೇಕು ಸಿಟ್ಟಿಂಗ್ ಜಡ್ಜ್ ಆಫ್ ದಿ ಹೈಕೋರ್ಟ್, ಆಯ್ತಾ? ಮಗಂಗೆ ಹೇಳುವಾಗ ಹುಷಾರಪ್ಪ ಅಂತ.
ಲಕ್ಷಾಂತರ ರೂಪಾಯಿ ಅಂತದ್ರಲ್ಲಿ ಕೊಟ್ಟು ಒಂದು ಇಮೋಬಲ್ ಪ್ರಾಪರ್ಟಿ ಕೊಂಡ್ಕೊಳ್ಳುವಾಗ ಏನ್ ಮಾಡಿದ್ದಾರೆ ಅಂತ ಇವತ್ತು ನಾನು ಬರ್ದಿದ್ದೀನಿ ಜಜ್ಮೆಂಟ್ ಒಳಗಡೆ. ಏನ್ ಮಾಡಿದ್ದಾರೆ ಅಂತ ಬೋನಫೈಡಿ ಪರ್ಚೇಸರ್ ಪರ್ ವ್ಯಾಲ್ಯೂ ಅಂದ್ರೆ ಒಂದ್ ಪೇಪರ್ ಪಬ್ಲಿಕೇಶನ್ ಕೊಟ್ಟಿದ್ದೀರಾ? ಈ ಸ್ವತ್ತು ನಂದು ಅಂತ ಏನಾದ್ರು ಹೇಳಿದಿರಾ? ಕೊಂಡ್ಕೊಳ್ಳಕ್ ಮುಂಚೆ ಸಬ್ ರಿಜಿಸ್ಟ್ರಾರ್ ಆಫೀಸ್ಗೆ ಹೋಗಿ ಎನ್ಕಂಬೆನ್ಸ್ ಸರ್ಟಿಫಿಕೇಟ್ ತಂದಿರಾ? ವಾಟ್ ಆರ್ ದಿ ಟೈಟಲ್ ಡೀಡ್ಸ್ ಅಂತ ಹೇಳ್ಬೇಕು. ಇವ್ರ ಸೇಲ್ ಡೀಡ್ ಅಲ್ಲಿ ಕೇಳಿ, ವೇರ್ ಆರ್ ದಿ ಟೈಟಲ್ ಡೀಡ್ಸ್, ಪ್ರೀವಿಯಸ್ ಟೈಟಲ್ ಡೀಡ್ಸ್? ನಥಿಂಗ್ ಈಸ್ ದೇರ್. ಇದೇನಾಗ್ತಾ ಇದೆ, ಎಲ್ಲಾ ಬಿಗಿನಿಂಗ್ ಆಫ್ ದಿ ಎಕ್ಸ್ಟೆನ್ಷನ್ ಏನಿರುತ್ತೆ ಪ್ರಾರಂಭ ಆಗುವಾಗ ಒಂದ್ ಅಂಗಡಿ ಯಾರೋ ಕಟ್ತಾರೆ, ಒಂದ್ 4-5 ಕಾಂಪ್ಲೆಕ್ಸ್, ಅದ್ರೊಳಗಡೆ ಒಂದ್ ಅಂಗಡಿ ನೋಡಿ ರಿಯಲ್ ಎಸ್ಟೇಟ್ ಏಜೆನ್ಸಿ ಶುರು ಆಗೋದೇ ಅಲ್ಲಿಂದ. ಸಿಮೆಂಟ್ ಅಂಗಡಿ ಬರಕ್ ಮುಂಚಿತವಾಗಿ ರಿಯಲ್ ಎಸ್ಟೇಟ್ ಏಜೆನ್ಸಿ ಶುರು ಆಗುತ್ತೆ. ಆಲ್ ಆರ್ ಆಫ್ ದಟ್ ನೇಚರ್. ದುಡ್ಡಿರೋನ್ ಏನ್ ಮಾಡ್ತಾನೆ, 6ಕ್ಕಿರೋದ್ 3ಕ್ಕೆ ಸಿಗ್ತಾ ಇದೆ ಅಂತಂದ್ರೆ ಹೋಗಿ ಬಿದ್ದೋಗ್ಬಿಡ್ತಾರೆ ಆಸೆ ಪಟ್ಬಿಟ್ಟು. ಈಗ ಆ 1,80,000 ರೂಪಾಯಿಂದ ಮೋಟರ್ ಸೈಕಲ್ ಸೆಕೆಂಡ್ ಹ್ಯಾಂಡ್ ಅಲ್ಲಿ ಎಲ್ಲಾ ಎಕ್ಸ್ಟೆನ್ಷನ್ ಇದೆ ನೋಡಿ, ಹೊಸದಕ್ಕಿಂತ ಚೆನ್ನಾಗಿ ಪಾಲಿಶ್ ಮಾಡಿಟ್ಟಿರ್ತಾನೆ. ಇಟ್ ಈಸ್ ಬೀಂಗ್ ಸೋಲ್ಡ್ ಫಾರ್ 40,000 rupees. ಅಸ್ಯೂಮ್ ಫಾರ್ ಎ ಮೊಮೆಂಟ್ ನಾನೊಂದು ಮೋಟರ್ ಸೈಕಲ್ ತೆಗೆದುಕೊತೀನಿ, ನನ್ಗೆ ಅದನ್ನ ಓಡ್ಸಕ್ ಬರಲ್ವೋ, ಅಥವಾ ಹೋಗಿದ ತಕ್ಷಣ ಎಲ್ಲೋ ಒಂದು ಡಿಕ್ಕಿ ಹೊಡೆದ್ಬಿಟ್ನೋ ಏನೋ ಆಗೋಯ್ತು ಅಂತ ಇಟ್ಕೊಳ್ಳೋಣ, ನಮ್ಮ ಮನೆಯವ್ರು ಹೇಳಿದಾರೆ ಅದನ್ನ ಮಾರ್ಬಿಡಿ ಅಂತ. ಆಯ್ತು, ಮಾರ್ಬಿಟ್ರೆ 40,000ಕ್ಕ ನೀವು ಅದ್ರ ಡಾಕ್ಯುಮೆಂಟ್ ಚಾಸಿಸ್ ನಂಬರ್ ಎಲ್ಲ ಕೇಳಿ. ಹಂಗೆಲ್ಲ ಇದ್ರೆ ನಮ್ಮ ಹತ್ರ ತಗೊಳ್ಳೇಬೇಡ, ವ್ಯಾಪಾರ ಹೋಗು ಅಂತ ಹೇಳ್ತಾರೆ 4 ಜನ ಬಂದು ನಿಂತ್ಕೊಂಡ್ಬಿಟ್ಟು. ಅಲ್ಲಿಗೆ ಏನಾಯ್ತದು? ಕದ್ದಿದ್ ಮಾಲು. ಎಲ್ಲೋ ಕದ್ಗೊಂಬಂದ್ ತಗೊಂಬಂದ್ ಇಲ್ಲಿ ಮಾರ್ತಾನೆ, ಒಂದು ರಾಕೆಟ್. ಸೊ ಒನ್ ಶುಡ್ ಬಿ ಕೇರ್ಫುಲ್, ಎಸ್ಪೆಷಲಿ ಇಮೂವಬಲ್ ಪ್ರಾಪರ್ಟಿ ತಗೊಳ್ಳುವಾಗ. ಲಾಯರ್ ಹತ್ರ ಬರ್ಬೇಕು, ಕೇಳ್ಬೇಕು, ಡಾಕ್ಯುಮೆಂಟ್ಸ್ ತೋರಿಸ್ಬೇಕು, ಏನಿದೋ ರೆಕಾರ್ಡ್ ತೋರಿಸ್ಬೇಕು, ಇದೆಲ್ಲ ಹೌದು ಅಂತ ಕೇಳ್ಬೇಕು. ತಮ್ಮ ಹತ್ರಕ್ ಬಂದಿದ್ರೆ ತಾವ್ ಹೇಳ್ತಿದ್ರಿ ಇದೆಲ್ಲ ತಗೊಂಬಪ್ಪ ಅಂತ, ಗೊತ್ತಾಗೋದಿಲ್ಲ. ಲಾಯರ್ ಫೀಸ್ ಕೊಡ್ಬೇಕು, ಅಲ್ಲಿ ಹೋಗೋದು ಅವನ ಹತ್ರ, ಅವನೆಲ್ಲ ಮಾಡಿಸ್ಕೊಟ್ಬಿಡ್ತೀನಿ, ಪ್ಯಾಕೇಜ್ ಡೀಲು. ಇವನೇ ಪಾರ್ಟಿ ಮಾರೋನು, ನಂದೇ ರಿಜಿಸ್ಟ್ರೇಷನ್ ಖರ್ಚು, ಒಟ್ಟಿಷ್ಟಾಗತ್ತೆ ಕೊಟ್ಬಿಡು ಅಂತ ಅವ್ನು ಕೊಟ್ಬಿಡ್ತಾನೆ ತಗೊಂಡೋಗಿ. ಅಲ್ಲಿ ಪೊಸಿಷನ್ಗೆ ಹೋಗಿ ಗುಂಡಗಳನ್ನ ಹಾಕಿ ಕೂಡಿಸ್ಬಿಟ್ಟು ಕೊಟ್ಬಿಟ್ರೆ ನಾಳೆ ಬೆಳಗ್ಗೆ ಆದ್ರೆ ಏನ್ ಮಾಡ್ಬೇಕಮ್ಮ? ಇವರೊಬ್ಬರದೇ ಅಲ್ಲ, ತುಂಬಾ ಜನ ನಮ್ಮ ಇವತ್ತಿನ ಬೆಂಗಳೂರಿನ ಪರಿಸ್ಥಿತಿ ಹಂಗಿದೆ. ಪ್ರಾಪರ್ಟಿ ಯಾಕಾರೋ ಇದೆಯೋ ಅವ್ರ ಹೆಸರಿನಲ್ಲಿ ನಿಂತಿದೆ. ಇಲ್ಲೇ ಸಂಪಂಗಿ ರಾಮ್ ನಗರದಲ್ಲಿ ತಂದೆ ತಾಯಿ ಇಬ್ರು, ನಾನು ಲಾಯರ್ ಆಗಿದ್ದಾಗ ಕಂಪ್ಲೇಂಟ್ ಕೊಡ್ಸಿದ್ದೆ ಕಮಿಷನರ್ಗೆ, ರಿಟರ್ನ್ ಕಂಪ್ಲೇಂಟ್ ಕೊಡ್ಸಿದ್ದೆ. ನನ್ನ ಜೀವಕ್ಕೆ ಭಯ ಇದೆ, ಬೇರೆ ಯಾರು ಅಲ್ಲ, ಮಕ್ಕಳಿಂದ ಅಂತ ನೇರವಾಗಿ ಕೊಡ್ಸಿದ್ದೆ. ಕಾರಣ ಆಯ್ತು, ಎಲ್ಲ ಆಯ್ತು, ನಾನು ರಿಕ್ರೂಟ್ ಆಗ್ಬಿಟ್ಟೆ, ಹೋಗ್ಬಿಟ್ಟೆ. 2009 sometime 2009 I recruited in 2008. all these problems were sorted out in 2002-2003. for a period of 6-7 years nothing happened. ಆ ಇಬ್ರು ಗಂಡ ಹೆಂಡತಿರ ಪರಿಸ್ಥಿತಿ ಬೇಡ. ಒಂದೇ ಹೋಟ್ಲಲ್ಲಿ ದಿನ ಊಟಕ್ಕೆ ಹೋಗ್ತಿರ್ಲಿಲ್ಲ ಅವರು. ಯಾಕಪ್ಪ ಅಂತ ಕೇಳಿದೆ, ವೆಂಕಟಸ್ವಾಮಿ ಯಾಕೆ ಒಂದೇ ಹೋಟ್ಲಲ್ಲಿ ಊಟಕ್ಕೆ ಹೋಗಲ್ಲ ಅಂತ. ಸಾರ್, ಆ ಹೋಟ್ಲವ್ನ ಅಡ್ಜಸ್ಟ್ ಮಾಡ್ಕೊಂಡು ನಾಳೆ ವಿಷ ಹಾಕ್ಸ್ಬಿಟ್ರೆ ಏನ್ ಮಾಡೋದು? ಅಲ್ಲಿಂದ ಎಲ್ಲಾ ಮಾಡ್ಕೊಂಡು ಬೇರೆ ಬೇರೆ ಇಲ್ಲ, ಈ ಗಂಡ ಹೆಂಡತಿ ಇಬ್ರು ಒಟ್ಟೊಟ್ಟಿಗೆ ಊಟಕ್ಕೆ ಹೋಗೋರು. ಆಮೇಲೆ ಫೈನಲಿ ಎಂಥ ಗಾಸ್ಟ್ಲಿ ನ್ಯೂಸ್ ಅಂದ್ರೆ, ಐ ಸಾ ಇನ್ TV9 that in Sampangi Ramnagara old couple were done to death and their dead bodies were wrapped in the bed and kept in the house itself ಅಂತ. ಯಾಕಪ್ಪ ಅಂತ ನನಗೆ ಸ್ವಲ್ಪ ಗಾಬರಿಯಾಗಿ ನೋಡ್ತೀನಿ. ಸೇಮ್ ವೆಂಕಟ ಸ್ವಾಮಿ ಅಂಡ್ ಹಿಸ್ ವೈಫ್, ಅವರು ಅಲ್ಲೇ ಕೊಂದ್ ಹಾಕ್ಬಿಟ್ಟು ಹೆಣ ಡಿಸ್ಪೋಸ್ ಮಾಡಕ್ ಗೊತ್ತಾಗ್ದಲ್ನೆ ಹಾಸಿಗೆಲ್ ಸುತ್ತಿಟ್ಬಿಟ್ಟಿದ್ದಾನೆ. ಪಕ್ಕದ ಮನೆಯವ್ರು ಅಕ್ಕದ ಮನೆಯವರೆಲ್ಲ 8 ದಿನ ಆದ್ಮೇಲೆ ದುರ್ವಾಸನೆ ಬರ್ತಿದೆ ಅಂತ ಪೊಲೀಸ್ ಒಳಗೋಗಿ ನೋಡಿದ್ರೆ ಅಲ್ಲಿ ಇಬ್ಬರು ಹೆಣ ಇದೆ. ಐ ಡೋಂಟ್ ನೋ ವಾಟ್ ಹ್ಯಾಪನ್, ಬಿಕಾಸ್ ಕ್ಲೈಂಟ್ 2001-2 ಅವ್ರದೆಲ್ಲ ಪ್ರಕರಣ ಮುಗ್ದೋಗಿತ್ತು, ಕೊಟ್ಬಿಟ್ಟಿದ್ದು. ನನ್ಗೆ ಇನ್ಯಾರು ಗೊತ್ತೂ ಇರ್ಲಿಲ್ಲ. ಬಟ್ ಐ ವಾಸ್ ವೆರಿ 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 ಒಂಥರ ನನ್ಗೆ ಒಂದು ಫೀಲಿಂಗ್ ಬಂದ್ಬಿಡ್ತು ಅಂದ್ರೆ ಲೆಕ್ಕ ಹಾಕೊಳ್ಳಿ ಡಿಸ್ಟ್ರಿಕ್ಟ್ ಜಡ್ಜ್ಗೆ. ಇನ್ನು ಅವ್ರ ಮನೆಯವ್ರಗಳಿಗೆಲ್ಲ ಏನ್ ಶಾಕ್ ಆಗಿರ್ಬೋದು. ಅಲ್ಲೆಲ್ಲೋ ಒಂದ್ ಕಡೆ ಯಾವ್ದೋ ಒಂದು ಲೀಸಿಂದ ಇತ್ತು, ಅದನ್ನ ಮುಗಿಸಿದ್ರು. ಅದ್ರಲ್ಲಿ 1.5 ಕೋಟಿ ರೂಪಾಯಿ 2 ಕೋಟಿ ರೂಪಾಯಿನಷ್ಟು ದುಡ್ಡು ಬಂದಿತ್ತು ಅವ್ರಿಗೆ. ಅದೆಲ್ಲ ಬ್ಯಾಂಕು ಗಿಂಕಲ್ಲೆಲ್ಲ ಇಟ್ಕೊಟ್ಟಿದ್ರು, ಏನೇನೋ ಮಾಡಿದ್ರು. ಇಬ್ರು ಇಲ್ಲ, ಈಗ ತಂದೆನೂ ಇಲ್ಲ ತಾಯಿನೂ ಇಲ್ಲ. ಏನ್ ಮಾಡ್ತೀರಿ ನೀವು? ದಟ್ ಈಸ್ ಒನ್ ಸೂಟ್ ಐ ಫಾಟ್ ಅಗೇನ್ಸ್ಟ್ ದಿ BDA
ಟಿಲ್ ಎಂಡ್. ಅದರಿಂದಾನೇ BDML ಅಷ್ಟು ನಾನು ಖಚಿತವಾಗಿ ಹೇಳಿ ಬರೆಯಕ್ಕಾಗೋದು. ಎಲ್ಲ ಹಂತದಲ್ಲಿ BDN ಅವ್ರು ತೊಂದರೆ ಕೊಟ್ರು. ಏನ್ ಮಾಡಕ್ ಬರಲ್ಲ, ಇಟ್ಸ್ ಆಲ್ ರೈಟ್. ಅದರಿಂದ ನಾನು ಏನ್ ತಮ್ಗೆ ಹೇಳಕ್ ಕೊಟ್ಟಿದ್ದು ಅಂದ್ರೆ, ವಯಸ್ಸಾದವ್ರಿಗೆ, ಒಬ್ಬೊಬ್ರೆ ಇರೋರ್ಗೆ, ಯಾರು ಇಲ್ಲ ಅಂತನ್ನೋರ್ಗೆ, ನಿರ್ಗತಿಕರಿಗೆ ಇವತ್ತು ಪ್ರಾಪರ್ಟಿ ಮೇಂಟೈನ್ ಮಾಡ್ಕೊಳ್ಳೋದು ಬೆಂಗಳೂರಿನಲ್ಲಿ ಕಷ್ಟ ಇದೆ. ಏನ್ ಮಾಡೋದಕ್ಕೂ ಹೇಸೋದಿಲ್ಲ ಜನ. ಪ್ರಾಪರ್ಟಿ ವ್ಯಾಲ್ಯೂ ಅಷ್ಟಿದೆ, ಕೇರ್ಫುಲ್ ಆಗಿರ್ಬೇಕು. ಹಾಗಿದ್ದಂತ ಪಕ್ಷದಲ್ಲಿ ಇಂಥವ್ರು ಅದಕ್ಕೆಲ್ಲ ಸಿಕ್ಕಾಕೊಂಡ್ಬಿಟ್ಟು, ಈಗ ಯಾರೋ ನೋಡಿ ಇವ್ರು ಯಾರು ಕೊಡ್ಸಿದ್ರು, ಇವ್ರಿಗೆ ಯಾರ ಪ್ರಾಪರ್ಟಿ ಕೊಡ್ಸಿದ್ರು ನೀನ್ ತಗೋ ಅಂತ, ಅವ್ನ್ ಹೋಗ್ಬಿಟ್ಟ, ಇವನ್ಗೆ ಅಲ್ಲೂ ಹೋಯ್ತು. ಆಗೋದೇ ಅಷ್ಟಲ್ವಮ್ಮ, ಆಗೋದೇ ಅಷ್ಟು. ಹಾಗಾಗಿ ಅವ್ರ ಜೊತೆ ಕೂತ್ಕೊಳ್ಳಿ, ಏನಾರು ಒಂದ್ ಮಾತಾಡಿ. ಕಾನೂನಾತ್ಮಕವಾಗಿ ಬರಿಬೇಕು ಅಂತಂದ್ರೆ ಮೈ ಹ್ಯಾಂಡ್ಸ್ ಆರ್ ಟೈಡ್, ಗೊತ್ತಾಯ್ತಲ್ಲ. ಆವಾಗ ಇವತ್ತಾಗುತ್ತೋ, ಆ ಕಡೆಗಾಗುತ್ತೋ, ಈ ಕಡೆಗಾಗುತ್ತೋ ನಾ ಹೇಳಲಾರೆ. ಕೂತ್ಕೊಂಡು ಮಾತಾಡ್ಲಿ. ತಾವು ಅಷ್ಟೇ ಇವ್ರೆ, ಗೊತ್ತಾಯ್ತಲ್ಲ. ನೀವು ತಲೆ ಎಲ್ಲ ಅಲ್ಲಾಡ್ಸೋದು ನನಗೆ ಬೇಡ, ರಾಜಿನ್ಬಾರ್ದು. ಬೆಸ್ಟ್ ಔಟ್ ಆಫ್ ಬ್ಯಾಡ್ ಬಾರ್ಗೇನ್. ಏನೋ ಗ್ರಾಚಾರ ಬಂದಿತ್ತಪ್ಪ, ನಿರ್ವಹಣೆ ಆಯ್ತು ಅಂತ ಕೂತ್ಕೊಂಡು ಏನಾರು ಮಾತಾಡಿ. ಆತನ್ಗೂ ಅನ್ಯಾಯ ಆಗಿದೆ, ಇದ್ರೊಳಗಡೆಗೆ ಯಾರೋ ಮೋಸ ಮಾಡಿದ್ದಾರೆ. ಆಯ್ತಪ್ಪ, ಈಗ ಬಂದಿದ್ದಾರಲ್ಲಪ್ಪ, ಈಗ ಮಂಜುಳಮ್ಮನ ಹತ್ರ ಇದಾರಲ್ಲಪ್ಪ, ಇಲ್ಲೇ ಇದಾರಲ್ಲಪ್ಪ, ನಿಮ್ ಲಾಯರು ಇದ್ದಾರೆ, ಇಲ್ಲೇ ಕೂತ್ಕೊಳ್ಳಿ, ಬೇರೆ ಎಲ್ಲೂ ಬೇಡ. ಆ ದೃಷ್ಟಿಯಿಂದನೇ ಹೇಳಿದ್ದು. ಇವಾಗ ಅವ್ರ ಗ್ರಿವೆನ್ಸ್ ಇರೋದೇನು ಅಂದ್ರೆ, ಐ ವಾಸ್ ರೆಡಿ ಫಾರ್ ಸೆಟಲ್ಮೆಂಟ್, ದಿ ಅದರ್ ಸೈಡ್ ಡಿಡ್ ನಾಟ್ ಟರ್ನ್ ಅಪ್ ಅಂತ. ನೌ ಹಿ ಈಸ್ ದೇರ್. ನೆನ್ನೆ ಎಷ್ಟು ಹೇಳಿದ್ರು ವಾಪಸ್ ಬರೋದಿಲ್ಲ, ಗೊತ್ತಾಯ್ತಲ್ಲ. ನೆನ್ನೆ ಎಷ್ಟು ಹೇಳಿದ್ರು ವಾಪಸ್ ಬರೋದಿಲ್ಲ. ಇವತ್ತೊಂದು ಹೊಸ ಅವಕಾಶ ಬಂದಿದೆ, ಕೂತ್ಕೊಳ್ಳಿ, ಏನಾದ್ರು ಮಾತಾಡಿ. ಯಾವುದು ಆಗಲ್ಲ ಅನ್ನೋಷ್ಟಿರಲ್ಲ. ಇದೊಂದು ನಿವಾರಣೆ ಆಗೋಗ್ಬಿಟ್ರೆ ನಿಮ್ಗೂ ನೆಮ್ಮದಿ ತಾನೆ. ಮಾಡಿ ಮುಗಿಸಿ. ನಿಮ್ ನಂತರದಲ್ಲಿ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ಕೊಂಡಿದ್ರು, ಅದನ್ನೆಲ್ಲ ಗಮನಕ್ಕೆ ಇಟ್ಕೊಂಡು ಮಾಡಿ ಮುಗಿಸಿ. ಪರಿಸ್ಥಿತಿ ಹಿಂಗೆ ಇರೋದಿಲ್ಲ. ನಾಳೆ ಇವ್ರು ಬಿಟ್ರೆ ಇನ್ನೊಬ್ರು ಬರ್ತಾರೆ, ಇನ್ನೊಬ್ರು ಬಿಟ್ರೆ ಮತ್ತೊಬ್ರು ಬರ್ತಾರೆ. ಬಹಳ ಕಷ್ಟ ಇದೆ ಬೆಂಗಳೂರಿನಲ್ಲಿ. ಪ್ರಾಪರ್ಟಿಗಳನ್ನ ಮೇಂಟೈನ್ ಮಾಡ್ಕೊಳ್ಳೋದು ಬಹಳ ಕಷ್ಟ ಇದೆ. I had a vacant site as a lawyer. Before I was posted to the district judge in Kalburgi, immediately we had a construction there. ಒಂದು ಸಣ್ಣದೊಂದು 1.5 ಚದರದ್ದು ಒಂದು ಮನೆ ಕಟ್ಟಿ, ಒಂದು ಹಾಲು, ಅಡಿಗೆ ಮನೆ, ಬಚ್ಚಲ್ ಮನೆ ಎಲ್ಲ ಕಟ್ಟಿ, ಅದಕ್ಕೊಂದು ಶೀಟ್ ರೂಫ್ ಹಾಕ್ಸಿ, ಬೋರ್ವೆಲ್ ಮೊದಲೇ ಇತ್ತು ಬಿಡಿ, ಅದ್ರದ್ದು ಎಲೆಕ್ಟ್ರಿಸಿಟಿ ಕನೆಕ್ಷನ್ ತೆಗೆದುಕೊಂಡು ಅವ್ರಿಗೊಂದು ನೀರಿನ ವ್ಯವಸ್ಥೆ ಮಾಡಿಕೊಟ್ಬಿಟ್ಟು, ಒಂದು ಮೀಟರ್ ಹಾಕ್ಸಿ, ಕಾಂಪೌಂಡ್ ಹಾಕಿ ಸುತ್ತು 4 ಕಡೆಗೆ, ಅಲ್ಲೊಬ್ಬರನ್ನ ವಾಚ್ಮೆನ್ ಇಟ್ಟು ಎಲ್ಲ ಮಾಡ್ಬಿಟ್ಟು ಹೋಗಿದ್ದೀವಿ ನಾವು. ಇಲ್ಲದ್ರೆ ಆಗೋದಿಲ್ಲ ಅದು. ನಾನು ಅಲ್ಲೆಲ್ಲೋ ಇರ್ತೀನಿ, ನಾನ್ ಮುಂದಿನ ಸರ್ತಿ ವಾಪಸ್ ಬರೋಷ್ಟೊತ್ತಿಗೆ ಒಂದು 3 ತಿಂಗಳು 6 ತಿಂಗಳು ಅನ್ನೋಷ್ಟೊತ್ತಿಗೆ ಅಲ್ಲೊಂದು ಬಿಲ್ಡಿಂಗೇ ಬಂದ್ಬಿಟ್ಟಿರುತ್ತೆ. ಎಲ್ಲ ಅನಾಥರೈಸ್ಡ್ ಕನ್ಸ್ಟ್ರಕ್ಷನ್. ಏನ್ ಮಾಡ್ಬೇಕು? ಹಾಗಿದ್ದಂತ ಪಕ್ಷದಲ್ಲಿ ಒಬ್ರು ಲಾಯರ್ ಆಗಿದ್ಕೊಂಡು, ಒಬ್ರು ಜಡ್ಜ್ಗಾಗಿದ್ಕೊಂಡ್ರೆ ಅವ್ರಿಗೆ ಈ ತರ ಭಯ ಇದ್ರೆ, ಇನ್ ಕಾಮನ್ ಮ್ಯಾನ್ಗೆ ಆಗಿರುತ್ತೆ? ಹಗಲೋ ರಾತ್ರಿ ಕಟ್ಬಿಡ್ತಾರೆ ಮನೆಗಳನ್ನ. ತಮ್ಮ ಹೆಸರೇನು ಅಂದ್ರಿ ಇವ್ರೆ? ತಮ್ಮ ಹೆಸರೇನು? ಶ್ರೀನಿವಾಸ್ ಅವರೇ, ಅವ್ರ ಜೊತೆ ಕೂತ್ಕೊಳ್ಳಿ, ಮಾತಾಡಿ, ಹಳೆ ಕಹಿ ಎಲ್ಲ ಬಿಡಿ, ಗೊತ್ತಾಯ್ತಲ್ಲ. ನೀವು ಹಣ್ಣಾಗಿದ್ದೀರಿ. ಈ ಹೈಕೋರ್ಟ್, ಮತ್ತೊಂದು ಕೋರ್ಟ್ ಎಲ್ಲ ಕಿರಿಕಿರಿ, ಅಲ್ಲಿ ಅಲ್ಲೋ ಮೋಸ ಆಗಿದೆ. ದಿ ಮನಿ ದಟ್ ಯು ಹ್ಯಾವ್ ಪೇಡ್ ಟು ಸಮ್ ಥರ್ಡ್ ರೇಟ್ ಫೆಲೋಸ್, ಇಟ್ ಇಸ್ ಆಲ್ ಈಟನ್ ಅವೇ ಬೈ ದೆಮ್. ಎಲ್ಲ ಬೇಸರ ಇದೆ. ಕೂತ್ಕೊಂಡು ಅವ್ರ ಜೊತೆ ಮಾತಾಡಿ, ಏನ್ ಪಾಸಿಬಿಲಿಟಿ ಇದೆಯೋ, ಫೀಸಿಬಿಲಿಟಿ ಇದೆಯೋ ನೀವು ಮಾತಾಡಿ. ದಿಸ್ ಕೋರ್ಟ್ ವಿಲ್ ಆಲ್ವೇಸ್ ಹೆಲ್ಪ್ ದಿ ಪಾರ್ಟೀಸ್ ಟು ಸೆಟಲ್ ದಿ ಡಿಸ್ಪ್ಯೂಟ್ ಅಮಿಕಬಲ್. ಇಟ್ ಫೆಸಿಲಿಟೇಟ್ಸ್, ಗೊತ್ತಾಯ್ತಲ್ಲ, ಸಹಾಯ ಮಾಡುತ್ತೆ ರಾಜಿಗಳಾಗೋದಕ್ಕೆ. ಯಾಕಂದ್ರೆ ಪ್ರಕರಣ ನಾನು ತೀರ್ಮಾನ ಬರೆದ್ರೆ ಈ ಕೇಸ್ ಮುಗಿಯುತ್ತೆ, ನಿಮ್ಮಿಬ್ಬರು ಜಗಳ ಮುಗಿಯೋದಿಲ್ಲ. ಇವತ್ತು 2 ಜಜ್ಮೆಂಟ್ ಕೊಟ್ಟೆ, ನಿನ್ನೆ 5 ಜಜ್ಮೆಂಟ್ ಕೊಟ್ಟೆ, ಇನ್ನು ನಾಳೆಗೂ 2 ಜಜ್ಮೆಂಟ್ ಕೊಡ್ತೀನಿ, ಮತ್ತು ಕೊಡ್ಬೇಕಾಗಿದೆ, ಕೊಡ್ತೀನಿ. ದಟ್ ಈಸ್ ಪಾರ್ಟ್ ಆಫ್ ಮೈ ಜಾಬ್, ಗೊತ್ತಾಯ್ತಲ್ಲ, ನನ್ನ ಕೆಲಸನೇ ಅದು. ಪಕ್ಷಕಾರರು ಒಪ್ಕೊಳ್ಳಿಲ್ಲ ಅಂದ್ರೆ ತೀರ್ಮಾನ ಮಾಡ್ಬೇಕಾದಂಥದ್ದು ನನ್ನ ಕೆಲಸ, ನಾ ಮಾಡ್ತೀನಿ. ಅದಕ್ಕೆ ನನಗೆ ಸಂಬಳ ಸಾರಿಗೆ ಎಲ್ಲ ಕೊಟ್ಟಿರೋದು, ಗೊತ್ತಾಯ್ತಲ್ಲ. ಅದನ್ನ ಮಾಡ್ಬೇಕಾಗಿತ್ತೆ, ಮಾಡ್ತೀನಿ, ಅದು ಅನಿವಾರ್ಯ ನಂದು.
ಅದೇ ಈ ಜಜ್ಮೆಂಟ್ ಬರೆಯೋದ್ರ ಬದಲು ನಿಮ್ಮಿಬ್ಬರ ಮಧ್ಯೆ ರಾಜ್ಯ ಆಯ್ತು ಅಂತ ಇಟ್ಕೊಳ್ಳಿ ಪ್ರಕರಣ, ಈ ಜಗಳವೇ ಮುಗ್ದೋಗುತ್ತಲ್ಲ, ಕೇಸ್ ಮುಗಿಯಲ್ಲ, ಜಗಳವೇ ಮುಗ್ದೋಗುತ್ತೆ. ಈಗ ನಾನು ಜಜ್ಮೆಂಟ್ ಕೊಟ್ರೆ ಬರೀ ಕೇಸ್ ಮುಗಿಯುತ್ತೆ. ನಿಮಗ್ ಶಕ್ತಿ ಇದ್ರೆ, ಅನುಕೂಲ ಇದ್ರೆ, ಇನ್ನೊಂದ್ಸತಿ ಪ್ರಯತ್ನ ಪಡ್ಬೇಕು ಅಂತಿದ್ರೆ ಸುಪ್ರೀಂ ಕೋರ್ಟ್ಗೋ ತೆಗೆದುಕೊಂಡು ಹೋಗ್ಬೋದು. ಎಲ್ರಿಗೂ ಎಲ್ಲಿ ತೆಗೆದುಕೊಂಡು ಹೋಗಕ್ ಶಕ್ತಿ ಇದೆಯಪ್ಪ? ತಗೊಂಡು ಹೋಗ್ತಾರೆ ಅಂತಲೇ ಇಟ್ಕೊಳ್ಳೋಣ, ಅಲ್ಲಿ ಅನುಕೂಲ ಆಗತ್ತೆ ಅಂತ ಗ್ಯಾರಂಟಿ ಏನಿದೆಯಪ್ಪ? ಹಾಗಾಗಿ ಅಷ್ಟೊಂದು ಹಣನೆಲ್ಲ ಅಲ್ಲಿ ಖರ್ಚು ಮಾಡಿ, ಸಮಯ ಖರ್ಚು ಮಾಡಿ ಮತ್ತು ಅನ್ಸರ್ಟನಿಟಿನೇ ತಗೊಳ್ಳೋದಾದ್ರೆ ಅದಿಲ್ಲೇ ಒಂದು ತೀರ್ಮಾನ ಆಗ್ಬಿಡ್ಲಿ, ಮಾರ್ ಹೆಚ್ಚು ಮಾರ್ ಕಡಿಮೆ. ಎಷ್ಟು ನೀವು ಪ್ರಯತ್ನ ಪಟ್ರು ಬೆಟ್ಟಕ್ಕೆ ಕೊತ್ತಿದ್ ಕಲ್ತರ ನಿಮಗ್ ಟೈಟ್ಲ್ ನಿಮ್ಮ ಕೊಟ್ಟವನ್ಗೆನೆ ಇರ್ಲಿಲ್ದೇ ಇದ್ರೆ ನಿಮಗ್ ಟೈಟ್ಲ್ ಬರೋದಿಲ್ಲ. ಒಂದು ಉರಿತಿರೋ ಕ್ಯಾಂಡ್ಲಿಂದ ಇನ್ನೊಂದು ಕ್ಯಾಂಡ್ಲನ್ ಹಚ್ಬೋದು, ಗೊತ್ತಾಯ್ತಲ್ಲ? ಆರೋಗಿರೋ ಕ್ಯಾಂಡ್ಲಿಂದ ಅಲ್ಲ, ನಿಮ್ಮವನ್ಗಿದ್ದಿದ್ದು ಆರೋಗಿರೋ ಕ್ಯಾಂಡ್ಲ್. ಆರೋಗಿರೋ ಕ್ಯಾಂಡ್ಲಿಂದ ನಿಮ್ ಕ್ಯಾಂಡ್ಲ್ ಹಚ್ಚಿದೀನಿ ಅಂತ ಹೇಳ್ತಾನೆ. ಅದ್ ನೋಡಕ್ ಕಾಣ್ತಿದೆ ಅಷ್ಟೇ, ವರ್ಚುವಲ್ ಅಂತ ಕನ್ನಡಿಯಲ್ಲಿ ಕಾಣಿಸ್ತಿರ್ತಕ್ಕಂಥದ್ದು, ನಿಜವಾದಲ್ಲ ಅದು. ಅಂಥದ್ದು ಆಗ್ಬಿಟ್ರೆ ಮೇಡಮ್ ತಾನೇ ಏನ್ ಮಾಡ್ತಾರೆ, ಅವ್ರು ತಾನೇ ಏನ್ ಮಾಡ್ತಾರೆ? ಅವರಿಬ್ಬರಿಗೂ ಅದೇ ಡ್ಯೂಟಿ ಅಲ್ವಪ್ಪ ಕೋರ್ಟ್ನಲ್ಲಿ ಆರ್ಗ್ಯುಮೆಂಟ್ ಮಾಡೋವಂಥದ್ದು. ನಿಜವಾಗ್ಲೂ ಹೇಳ್ತೀನಿ ಕೇಳಿ, ನ್ಯಾಯಯುತವಾಗಿ ಲಾಯರ್ ಕೆಲಸ ನಡೆಸೋದು ಈಗ ಕಷ್ಟ ಇದೆ. ನಮ್ಗೆ ಅವ್ರದೆಲ್ಲ ಕಷ್ಟಗಳು ಗೊತ್ತಾಗತ್ತೆ. ಹಾಗಾಗಿ ಕರ್ಸಿದೀನಿ, ನಿಮ್ಮನ್ನ ಕರ್ಸ್ಬಿಟ್ಟು ನೀವು ಊರಲ್ಲಿ ಇರ್ಲಿಲ್ಲ ಅಂತ ಹೇಳಿದ್ರು ಸಮಯ ಕೊಟ್ಟು ಕರ್ಸಿದೀನಿ. ಅವ್ರ ಜೊತೆ ಮಾತಾಡಿ, ಏನಾದ್ರು ಸಾಧ್ಯವಾಗತ್ತೆ ಕೂತ್ಕೊಂಡು ಮುಗಿಸ್ಕೊಳ್ಳಿ. ಬೆಟ್ಟಕ್ಕೆಲ್ಲ ಏಣಿ ಹಾಕ್ಬೇಡಿ, ಅದೆಲ್ಲ ಹತ್ತದ್ ಕಷ್ಟ, ಗೊತ್ತಾಯ್ತಲ್ಲ? ರೀಸನಬಲ್ ಆಗಿ ಏನಿದೆಯೋ ಅದನ್ನ ಕೇಳಿ, ಅವರು ಏನೋ ಮಾಡ್ತಾರೆ, ಇದ್ರ ಮೇಲೆ ಒಂದು ಎನ್ಕಂಬ್ರೆನ್ಸ್ ಅಂತ ಅನ್ಕೋತಾರೆ, ಕ್ಲೋಸ್ ಮಾಡ್ಕೋತಾರೆ. You find out the feasibility, pay something to him and get rid of. This man has also lost huge sum of money. Correct, ಅವ್ರು ನಿಮ್ ತಪ್ಪಿಂದಲ್ಲ, ಅವ್ರ ತಪ್ಪಿಂದನೇ ಅವ್ರು ಮಾಡ್ಕೊಂಡಿದ್ದಾರೆ. ಬಟ್ ಸ್ಟಿಲ್ ಟು ಬೈ ಪೀಸ್, ಈಗ 14ನೇ ಇಸ್ವಿ ಅಪೀಲು, ನಿಮ್ ಪುಣ್ಯ ಯಾವತ್ತೋ ರೀಚ್ ಆಗ್ಬಿಡ್ತಾವ, ಇಲ್ದಾದ್ರೆ ಎಲ್ಲಿ ರೀಚ್ ಆಗತ್ತಿದು? 5ನೇ ವರ್ಷದ 6ನೇ ವರ್ಷದ ಕೇಸ್ಗಳಿರುವಾಗ ರೀಚ್ ಆಗ್ಬಿಟ್ಟಿದೆ. ಒಂದ್ ಮುಗಿಸ್ಕೊಳ್ಳಿ, ಗೊತ್ತಾಯ್ತಲ್ಲ? ಮುಗಿಸ್ಕೊಂಡು ಒಂದು ಅಂತ್ಯ ಆಡಿ, ಡೋಂಟ್ ಸ್ಟ್ಯಾಂಡ್ ಟೂ ಮಚ್ ಆನ್ ಟೆಕ್ನಿಕ್ಯಾಲಿಟಿ. ವಿತ್ ಎ ಲಾರ್ಜ್ ಹಾರ್ಟ್ ಯು ಪ್ರೊಸೀಡ್ ವಿತ್ ಇಟ್. ನಿಮ್ ಕಕ್ಷಿಗಾರರಿಗೂ ಅದಕ್ಕೆ ಕರೆದು ಹೇಳಿದೀನಿ, ಅವ್ರಿಗೂ ಹೇಳ್ಬಿಡಿ. ಎನ್ಕಂಬ್ರೆನ್ಸ್ ಅನ್ಕೊಳ್ಳಿ, ಆವತ್ತಿಗೂ ಇವತ್ತಿಗೂ ಪ್ರಾಪರ್ಟಿ ವ್ಯಾಲ್ಯೂನು ಇನ್ಕ್ರೀಸ್ ಆಗಿದೆ. ಆ ದೃಷ್ಟಿ ಇಟ್ಕೊಂಡು ಏನೋ ಒಂದು ಮಾಡಿ ಕ್ಲೋಸ್ ಮಾಡಿ.